ಯಾರಿಗೆ ಮುಕ್ತಿ ಮೋಕ್ಷ ಪ್ರಯತ್ನ ಮಾಡ್ತಾರೋ ಅವರು ಈ ಸಾಧನೆಯನ್ನೇ ಕಲ್ತು ಮಾಡಬೇಕು. ಇದನ್ನೇ ಬ್ರಹ್ಮವಿದ್ಯೆ ಅಂತ ಹೇಳ್ತೀವಿ. ಅಂತ್ಯಕಾಲ ಸ್ವರನ್ಮುಕ್ತ ಕಲೇವರಂ ಅಂದರೆ ಈ ದೊಡ್ಡ ನಿದ್ರೆ ಬರೋವರೆಗೂ ನಾವು ಸಾಧನೆ ಮಾಡಬೇಕು. ಅರಿಷಟ್ ವರ್ಗಗಳನ್ನು ಜಯಿಸ್ಬೇಕಂದ್ರೆ ಮೊದಲು ನಾವು ಪ್ರಾಣವನ್ನು ವಶಿ ಮಾಡ್ಕೋಬೇಕು. ಗುರೂಜಿ ನಮಸ್ಕಾರ. ಬ್ರಹ್ಮವಿದ್ಯೆ ಅಂದರೆ ಏನು? ಬ್ರಹ್ಮವಿದ್ಯೆ ಅಂತಂದರೆ ಯಾವುದೇ ಮಂತ್ರ ಅಲ್ಲ, ತಂತ್ರ ಅಲ್ಲ, ಸ್ವತಃ ಸಿದ್ಧವಾಗಿ ನಮ್ಮ ಒಳಗಡೆನೆ 24 ಗಂಟೆಗಳಿಗೆ 21,600 ಬಾರಿ ನಡೀತಾ ಇರುತ್ತೆ. ಅದೇ ಅಜಪಗಾಯತ್ರಿ, ನಾದಾನುಸಂಧಾನ, ಸೋಹಂ, ಪ್ರಣವ ಉಪಾಸನ, ಶಿವಜೀವ ಐಕ್ಯಕ್ಕೆ ಮಾರ್ಗವಾಗಿರುವಂಥದ್ದು. ಅದು ಬಿಟ್ಟರೆ ಬೇರೆ ಮಾರ್ಗ ಅನ್ನೋದು ಇಲ್ಲವೇ ಇಲ್ಲ. ಇದು ನಮಗೆ ಇಲ್ಲಿ ಈಡ ಇದೆ, ಪಿಂಗಳ ಇದೆ, ಮಧ್ಯದಲ್ಲಿ ನಮಗೆ ಸುಷುಮ್ನ ನಾಡಿ ಅನ್ನೋದು ಒಂದಿದೆ. ಈ ದ್ವೈತದಲ್ಲಿ ನಮಗೆ ಗಂಗಾ ಯಮುನಾ ಕಾಣಿಸುತ್ತೆ, ಅಂತರ್ವಾಹಿನಿ ಸರಸ್ವತಿ ಹೇಗೆ ಕಾಣಿಸೋದಿಲ್ವೋ ಅದೇ ಥರ ನಮಗೆ ಇಲ್ಲಿ ಈಡ ಇದೆ, ಪಿತೃಯಾನ ಮಾರ್ಗ, ಪಿಂಗಳ ದೇವಯಾನ ಮಾರ್ಗ, ಮಧ್ಯದಲ್ಲಿ ಸುಷುಮ್ನ ನಾಡಿ ಅನ್ನೋದು ಒಂದು ಸೂಕ್ಷ್ಮವಾದ ಸೂಕ್ಷ್ಮದಲ್ಲಿದೆ. ಈಡ ಪಿಂಗಳ ಓರ್ ಮಧ್ಯೆ ಸುಷುಮ್ನ ಸೂಕ್ಷ್ಮ ಸ್ವರೂಪಿಣಿ. ನಮ್ಮ ಒಳಗಡೆ ಅಂತರ್ಗತವಾಗಿರುವಂತಹ ಕುಂಡಲಿನಿ ಶಕ್ತಿಯನ್ನು ಅಂತರ್ಮದನದಿಂದ ನಾವು ಅತಿ ಸೂಕ್ಷ್ಮವಾಗಿರುವಂತಹ ನಾವು ಸುಷುಮ್ನ ನಾಡಿಯಲ್ಲಿ ತೆಗೆದುಕೊಂಡು ಹೋಗಿ ಗುರು ಮುಖಾಂತರವಾಗಿ ಯೋಗ ಸಾಧನೆಯನ್ನು ಕಲ್ತು ಆ ಸಾಧನೆಯ ಮುಖಾಂತರವಾಗಿ ನಾವು ಆ ಸುಷುಮ್ನ ನಾಡಿಯಲ್ಲಿ ಹೋದಾಗ ನಮಗೆ ಸುಷುಮ್ನ ಪ್ರಾಣೇ ಪ್ರವೈವೆ ಸಿದ್ಧಂತೆ ಮನೋನ್ಮನಿ. ಯಾವ ಥರ ನಾವು ತೈಲ್ಯ ಅಂದರೆ ಆ ಎಣ್ಣೆಯನ್ನು ನಾವು ಮೇಲಿಂದ ಹಾಕಿದ್ರೆ ಕಂಟಿನ್ಯೂಷನಾಗಿ ಬರುತ್ತೋ ಆ ಥರ ಸುಷುಮ್ನ ನಾಡಿಯಲ್ಲಿ ಸಾಧನೆ ನಡೀಬೇಕು. ಆ ಸಾಧನೆ ಯಾರಿಗೆ ನಡೆಯುತ್ತೋ ಅವ್ರಿಗೆ ಮನೋನ್ಮನಿ ಅವಸ್ಥೆ ಬರುತ್ತೆ, ಉಮ್ಮೇಲನ ಅವಸ್ಥೆ ಬರುತ್ತೆ, ಅಮನಸ್ಕ ಸ್ಥಿತಿಗೆ ಹೋಗ್ತಾರೆ. ಅಮನಸ್ಕ ಸ್ಥಿತಿಗೆ ಹೋಗೋದೇ ಇಲ್ಲಿ ಸುಷುಮ್ನ ನಾಡಿ ಸಾಧನೆ ಅಂತ ನಾವು ಕರಿತೀವಿ. ಸಿದ್ಧಂತೆ ಮನೋನ್ಮನಿ. ಈ ಥರ ಅನ್ಯದ ಅಭ್ಯಾಸ ಪ್ರಯಾಸ ನೌನ ಯೋಗಿನಾಂ ಶ್ರೀಕೃಷ್ಣ ಪರಮಾತ್ಮರೇ ಉತ್ತರ ಗೀತೆಯಲ್ಲಿ ಹೇಳಿದ್ದಾರೆ. ಈ ಸಾಧನೆಯನ್ನು ಯಾರು ಕಲ್ತು ಅಭ್ಯಾಸ ಮಾಡ್ತಾರೋ ಇತರ ಸಾಧನೆಗಳಲ್ಲಿ ಅವ್ರಿಗೆ ಕೆಲಸ ಇಲ್ಲ, ಅವಶ್ಯಕತೆ ಇಲ್ಲ, ಮಾಡೋ ಅಂಥ ಅವಶ್ಯಕತೆ ಇಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮರೇ ಉತ್ತರ ಗೀತೆಯಲ್ಲಿ ಹೇಳಿದ್ದಾರೆ. ಇದನ್ನು ಯಾರಿಗೆ ಮುಕ್ತಿ ಮೋಕ್ಷ ಪ್ರಯತ್ನ ಮಾಡ್ತಾರೋ ಅವರು ಈ ಸಾಧನೆಯನ್ನೇ ಕಲ್ತು ಮಾಡಬೇಕು. ಇದನ್ನೇ ಬ್ರಹ್ಮವಿದ್ಯೆ ಅಂತ ಹೇಳ್ತೀವಿ. ಓಕೆ, ಬ್ರಹ್ಮವಿದ್ಯೆಯಲ್ಲಿ ಏನೇನು ಸಾಧನೆ ಮಾಡ್ಬೋದು, ಅದನ್ನು ಮಾಡೋದು ಯಾವ ಥರ? ಬ್ರಹ್ಮವಿದ್ಯೆಯಲ್ಲಿ ಒಂದೇ ಸಾಧನೆ, ಅದು ಲಾಸ್ಟ್ ಆ್ಯಂಡ್ ಫೈನಲ್ ಸಾಧನೆ. ಇದು ಬ್ರಹ್ಮವಿದ್ಯೆನ ಗುರು ಮುಖಾಂತರವಾಗಿ ಕಲಿತು ಅಭ್ಯಾಸ ಮಾಡಿ ಸಾಧನೆ ಮಾಡಿದ್ರೆ ಅವನಿಗೆ ಬೇರೆ ಸಾಧನೆಗಳಲ್ಲಿ ಕೆಲಸ ಇಲ್ಲ ಅವನಿಗೆ. ಯಾಕಂತಂದರೆ ಇದೇ ಲಾಸ್ಟ್ ಆ್ಯಂಡ್ ಫೈನಲ್. ಇದು ಬಿಟ್ಟರೆ ಇನ್ನೊಂದು ಸಾಧನೆ ಅನ್ನೋದು ಇಲ್ಲವೇ ಇಲ್ಲ. ಮುಕ್ತಿ ಮೋಕ್ಷಕ್ಕೆ ಈ ಪ್ರಯತ್ನ ಮಾಡೋವಂಥವ್ರು ಈ ಸಾಧನೆ ಬಿಟ್ಟರೆ ಇನ್ನೊಂದು ಸಾಧನೆ ಅನ್ನೋದು ಇಲ್ಲ. ಇದು ಸಾಮಾನ್ಯ ಜನರು ಕೂಡ ಇದನ್ನು ಕಲ್ತು ಮಾಡಿದಾಗ ಏನಾಗುತ್ತೆ ಅಂತಂದರೆ ಮೂಲ ಉದ್ದೇಶ ಏನು ಅನ್ನೋದು ಅವ್ರಿಗೆ ಅನುಭವಕ್ಕೆ ಬರುತ್ತೆ. ಈ 84 ಲಕ್ಷ ಜೀವರಾಶಿಗಳಲ್ಲೂ ಮಾನವನಿಗೆ ಮಾತ್ರನೇ ಇಷ್ಟು ಮೇಧಾಶಕ್ತಿ ಇರೋದು. ಇನ್ನು ಎಲ್ಲ ಪ್ರಾಣಿಗಳಿಗೂ ನಮಗೂ ಹಸಿವು, ನಿದ್ದೆ, ಮೈದುನ ಕ್ರಿಯೆ, ಸಂತಾನೋತ್ಪತ್ತಿ ಇದೆಲ್ಲನೂ ಈಕ್ವಲ್ ಆಗಿದೆ, ಸರಿಸಮಾನವಾಗಿದೆ. ಆದರೆ ಮನುಷ್ಯನಿಗೆ ಮಾತ್ರನೇ ಇಷ್ಟು ಮೇಧಾಶಕ್ತಿಯನ್ನು ಭಗವಂತ ಕೊಟ್ಟಿರುವಂಥದ್ದು. ಅದಕ್ಕೆ ಕಾರಣ ಏನು ಅಂತಂದರೆ ಈ ಮೇಧಾಶಕ್ತಿಯಿಂದ ಜ್ಞಾನವನ್ನು, ಸತ್ಯವನ್ನು ಅರಿತು ಅದರ ಕಡೆಗೆ ಪ್ರಯಾಣ ಮಾಡುವಂಥದ್ದೇ ಮೂಲ ಉದ್ದೇಶವಾಗಿದೆ. ನಮ್ಮ ಆರ್ಯರು ಮತ್ತು ಮಹರ್ಷಿಗಳು ಇದನ್ನು ಸಾಕಷ್ಟು ಗ್ರಂಥಗಳಲ್ಲಿ, ವೇದ ಉಪನಿಷತ್ತುಗಳು ಕೂಡ ಹೇಳಿದ್ದಾರೆ. ಇದರ ಮೂಲ ಉದ್ದೇಶ ಇದೆ. ಮುಕ್ತಿ ಮೋಕ್ಷಕ್ಕೆ ಪ್ರಯತ್ನ ಮಾಡೋದೇ ಮೂಲ ಉದ್ದೇಶ. ಮುಕ್ತಿ ಮೋಕ್ಷ ಬೇಕು ಅಂತಂದರೆ ಈ ಸಾಧನೆ ಬಿಟ್ಟರೆ ಇನ್ನೊಂದು ಸಾಧನೆ ಇಲ್ಲ. ಬೇರೆ ಸಾಧನೆಗಳಲ್ಲಿ ಇದ್ದರೂ ಕೂಡ
ಕೊನೆಗೆ ಇದೇ ಸಾಧನೆಗೆ ಬರಬೇಕಿದು. ಇದು ಡೈರೆಕ್ಟ್, ಇದು ಮೈನ್ ರೋಡ್ ಇದು. ಓಕೆ. ನಾವು ಸಬ್ ರೋಡ್ಗಳಲ್ಲಿ ಸುತ್ತಾಕೊಂಡು ಅಲ್ಲೇ ಎದ್ಬಿಡ್ತೀವಿ. ಮತ್ತೆ ಮೈನ್ ರೋಡ್ ಸಿಗತ್ತಾ ಇಲ್ವ ಅನ್ನೋ ಗ್ಯಾರಂಟಿನೂ ಇರಲ್ಲ. ಇದು ಮೈನ್ ರೋಡ್ ಇದು ಮೈನ್ ರೋಡಲ್ಲಿ ಹೋಗ್ಬೇಕಾದ್ರೆ ಸ್ಟ್ರೈಟ್ ಆಗಿರುತ್ತೆ. ನಮ್ಗೆಲ್ಲೂ ಅಡೆತಡೆಗಳಿರಲ್ಲ. ಡೈರೆಕ್ಟಾಗಿ ನಮ್ಮ ಗಮ್ಯ ಸೇರ್ತೀವಿ ನಾವು. ಗುರೂಜಿ, ಈ ವಿದ್ಯೆ ಕಲಿಯೋಕ್ಕೆ ಯಾರು ಅರ್ಹರು ಮತ್ತು ಏನು ಪ್ರಿಪರೇಷನ್ ಮಾಡ್ಕೊಬೇಕು? ಇದು ಪೂರ್ತಿ ಶಾಕಾಹಾರಿಗಳೇ ಇದಕ್ಕೆ ಅರ್ಹರು. ಇದು ಪೂರ್ತಿ ಸಸ್ಯಾಹಾರಿ ಆಗಿರಬೇಕು. ಯಾವುದೇ ಮಾಂಸ ಆಗಲಿ ಅಥವಾ ಮದ್ಯಪಾನ ಆಗಲಿ, ಧೂಮಪಾನ ಆಗಲಿ, ಮತ್ತು ಈ ಮರದ ಪುಡಿಗಳು, ಅಡಿಕೆ ಪುಡಿಗಳು ಇವೆಲ್ಲ ಹಾಕ್ತಾರಲ್ಲ, ಸೊ ಇದನ್ನೆಲ್ಲ ಹಾಕೋಂಥವ್ರಿಗೆ ವಿದ್ಯೆನ ಹೇಳ್ಕೊಡ್ಬಾರ್ದು ಅಂತ ಗುರುಗಳೇ ಆರ್ಡರ್ ಹಾಕಿಬಿಟ್ಟಿದ್ದಾರೆ. ಅಂದರೆ ಇವಾಗ ನಾನು ಮುಂಚೆ ಆಗ್ತಿದ್ದೆ, ಇವಾಗ ಕಲಿಬೇಕಾದ್ರೆ ನಾನು ಹಾಕಲ್ಲ ಅಂಥವ್ರು ಮಾಡ್ಬೋದು. ಈಗ ಕಲಿಬೇಕು ಅಂತಂದರೆ ಇದನ್ನೆಲ್ಲ ಬಿಟ್ಟಿರಬೇಕು. ಓಕೆ. ಮುಂಚೆ ಇದ್ದರೂ ಕೂಡ ಇವಾಗ, ಯಾಕಂದರೆ ನಾವು ಮಾಡೋದು ಇಲ್ಲಿ ಪ್ರಾಣವಿದ್ಯೆ. ಪ್ರಾಣದ ಜೊತೆಯಲ್ಲಿ ನಾವು ಇಲ್ಲಿ ಸಾಧನೆ ಮಾಡ್ತಾ ಇರ್ತೀವಿ. ಅದಕ್ಕೆ ಈ ದೇಹವನ್ನು ಪರಿಶುದ್ಧವಾಗಿ ಇಟ್ಕೊಂಡಿರ್ಬೇಕು. ಸರಿ. ಯೇಸು ಪ್ರಭುಗಳು ಕೂಡ ದೇಹವನ್ನು ಹಾಳು ಮಾಡುವವನು ಪಾಪಿ ಅಂತ ಹೇಳ್ತಾರೆ. ದೇಹವನ್ನು ದೇಹೋ ದೇವಾಲಯ ಜೀವೋ ಸನಾತನಃ. ದೇಹ ಅಂದರೆ ದೇವಾಲಯ ಯಾವ ಥರ ಸ್ವಚ್ಛವಾಗಿ ಇಟ್ಕೊತೀವಿ ಆ ಥರ ನಾವು ಸ್ವಚ್ಛವಾಗಿ ಇಟ್ಕೊಂಡ್ರೆ ಅಲ್ಲಿ ಆ ಪ್ರಾಣ ಅನ್ನೋದು ಅದು ಇರುತ್ತೆ. ಈ ಪಂಚವಾಯುಗಳಲ್ಲಿ ಒಂದು ವಾಯು ಹೆಚ್ಚು ಕಮ್ಮಿ ಆದರೂ ಆ ಪ್ರಾಣ ಪಕ್ಷಿ ಅನ್ನೋದು ಹಾರೋಗ್ಬಿಡುತ್ತೆ, ಇರಲ್ಲ. ಅದಕ್ಕೋಸ್ಕರ ನಾವು ದೇಹನ ಶುದ್ಧವಾಗಿ ಇಟ್ಕೋಬೇಕು. ದೇಹನ ನಾವು ಹಿಂಸೆ ಕೊಡಬಾರ್ದು. ಅದಕ್ಕೆ ಬೇಡದೇ ಇರೋದೆಲ್ಲ ಹಾಕಿ ಅದನ್ನು ಹಾಳು ಮಾಡಬಾರ್ದು. ಅಲ್ಲಿ ನಾವು ಪೂರ್ತಿಯಾಗಿ ಮತ್ತು ಕ್ಷಾರ ಖಾರಗಳು ಕಮ್ಮಿ ಇರಬೇಕು, ಉಪ್ಪು ಖಾರಗಳು. ಮತ್ತು ನಾವು ತಿನ್ನೋವಂಥ ಪದಾರ್ಥಗಳು ಅದು ನ್ಯಾಚುರಲ್ ಆಗಿರಬೇಕು, ಆದಷ್ಟು ಪ್ರಕೃತಿ ಸಹಜವಾಗಿರಬೇಕು. ಸರಿ. ಎಲ್ಲಿ ಇಲ್ಲ ಅಂತಂದರೆ ದೇಹ ನಿಮ್ಗೆ ಸಪೋರ್ಟ್ ಮಾಡಿಲ್ಲ, ಸಾಧನೆ ಎಲ್ಲಿಂದ ಮಾಡ್ತೀರಾ? ಆಗಲ್ಲ. ಯಾಕಂತಂದರೆ ಇಲ್ಲಿ ಅದು ತುಂಬ ಮುಖ್ಯ. ಇಲ್ಲಿ ನಮ್ಮ ದೇಹವನ್ನು ನಾವು ಸ್ವಚ್ಛವಾಗಿ ಇಟ್ಕೋಬೇಕು. ಆವಾಗ ನಾವು ಸಾಧನೆಗೆ ಅರ್ಹರಾಗ್ತೀವಿ. ಸರಿ. ಆ ಸಾಧನೆ ಶ್ರೀಕೃಷ್ಣ ಪರಮಾತ್ಮ ಕೂಡ ನಾಸತೋ ವಿದ್ಯಿತ ಭವೋ ನಾಭವೋ ವಿದ್ಯಿತೆ ಸತಃ ಉಭಯೋರಂತಪಿ ಅಂತೇಳಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅಂದರೆ ಅರ್ಜುನ ಯುದ್ಧ ಮಾಡಬೇಕಾದ್ರೆ ಇಲ್ಲಿ ನಮ್ಮ ತಾತ ಮಾವನವರು ಅವರು ಎಲ್ಲರೂ ಇದ್ದಾರೆ, ಬಂಧು ಬಳಗ. ನಾನು ಅವ್ರನ್ನ ಸಾಯಿಸಿದ್ರೆ ಅವರು ಸತ್ತೋಗ್ಬಿಡ್ತಾರಲ್ಲ, ನಾನು ಹೆಂಗೆ ಸಾಯಿಸೋಕ್ಕಾಗತ್ತೆ ಅಂತ ಪ್ರಶ್ನೆ ಮಾಡಿದಾಗ ಸ್ವಾಮಿ ಏನು ಹೇಳ್ತಾನೆ ಅಂದರೆ, ಅರ್ಜುನ, ಈ ಪ್ರಾಣ ಒಂದು ಗಿಡಕ್ಕೆ ಹುಟ್ಟಿರೋ ಎಲೆ ಇದ್ದಂಗೆ ಯಾವಾಗ ಬೇಕಾದರೂ ಉದುರೋಗ್ಬೋದು, ಗ್ಯಾರಂಟಿ ಇಲ್ಲ. ಆದರೆ ಅವಾನಾಶಿಯಾಗಿರುವಂಥ ಆತ್ಮ ಒಂದಿದೆ. ಆ ಆತ್ಮನ ಯಾರೂ ಅದನ್ನು ನೀರಿಂದ ಅದನ್ನು ಮುಳುಗ್ಸೋಕ್ಕಾಗಲ್ಲ, ಬೆಂಕಿಯಿಂದ ಸುಡೋಕ್ಕಾಗಲ್ಲ, ಯಾವುದೇ ಬಾಣಗಳಿಂದ ಛೇದಿಸೋಕ್ಕಾಗೋದಿಲ್ಲ. ಸೊ ಅದು ಅವಿನಾಶಿಯಾಗಿರುವಂಥದ್ದು. ನೀನು ಸಾಯಿಸ್ತಾ ಇರೋದು ಬರೀ ದೇಹನಷ್ಟೇ, ಆತ್ಮ ಯಾವಾಗಲೂ ಚಿರ, ಅದನ್ನಲ್ಲ. ಈ ನೀನು ಸಾಯಿಸ್ತೇ ಇರಲಿ, ಅವ್ರ ಟೈಮ್ ಬಂದಾಗ ಅವ್ರು ಸತ್ತೋಗ್ತಾರೆ. ಓಕೆ. ಇವಾಗ ನೀನು ಈ ಕೆಲಸ ಮಾಡೋದ್ರಿಂದ ಯಾವುದೇ ಅಪೇಕ್ಷೆಗಳಿಲ್ಲದೆ, ಫಲಾನುಫಲಗಳು ಬಯಸದೆ ನೀನು ಮಾಡೋದ್ರಿಂದ ನೀನು ಕರ್ಮಕ್ಕೆ ನೀನು ಸಿಕ್ಕಾಕೊಳೋದಿಲ್ಲ. ನೀನು ಮಾಡು ಅಂತ ಹೇಳಿದ್ರಲ್ಲ ಶ್ರೀಕೃಷ್ಣ ಪರಮಾತ್ಮರು. ಸೊ ಆ ಥರ ಅವಿನಾಶಿಯಾಗಿರುವಂಥ ಆತ್ಮ ಅದು ನಾವು ಈ ದೇಹದಲ್ಲಿ ಇದ್ಕೊಂಡು ಅದನ್ನು ನಾವು ಊರ್ಧಗತಿಗೆ ತಗೊಂಡೋಗ್ಬೇಕು. ಆ ಪ್ರಯತ್ನನೇ ಇಲ್ಲಿ ನಾವು ಮಾಡೋದು. ಅಂದರೆ ಅದನ್ನು ಯಾವ ಥರ ಹೇಳ್ಕೊಡ್ತೀರ? ಅದನ್ನು ನಾವು ಇಲ್ಲಿ ಯೋಗ ಸಾಧನೆ ಮುಖಾಂತರವಾಗಿ ಈ ಕಿರುನಾಲಿಗೆ ಇದೆಯಲ್ಲ, ಅಲ್ಲಿಂದ ಮೇಲಕ್ಕೆ ನಾವು ಸುಷುಮ್ನ ನಾಡಿಯಲ್ಲಿ ಪ್ರಾಣ ಅಂತರ್ಗತವಾಗಿರುವಂತಹ ಕುಂಡಲಿನಿ ಶಕ್ತಿಯನ್ನು ಅಂತರ್ಮದನವನ್ನು ಮಾಡ್ತಾ ನಾವು ತಗೊಂಡೋಗಿ ಸಾಧನೆಯನ್ನು ಮಾಡ್ತೀವಿ. ಓಕೆ. ಗುರೂಜಿ, ಈ ಬ್ರಹ್ಮವಿದ್ಯೆನ ಅಭ್ಯಾಸ ಮಾಡೋದ್ರಿಂದ ನಮಗಿರುವಂಥ ದೈಹಿಕ ತೊಂದರೆಗಳನ್ನ ನಿವಾರಣೆ ಮಾಡ್ಕೊಬೋದು? ನಾವು ಖಂಡಿತ ಮಾಡ್ಕೋಬೋದು. ಯಾಕಂದರೆ
ಇಲ್ಲಿ ಅಂತರ್ಗತವಾಗಿರುವಂತಹ ಪ್ರಾಣಶಕ್ತಿಯನ್ನು ನಾವು ಇಲ್ಲಿ ಏನು ಮಾಡ್ತೀವಿ, ಅಂತರ್ಮದನವನ್ನು ಮಾಡ್ತೀವಿ, ಚರ್ನಿಂಗ್ ಮಾಡ್ತೀವಿ. ಇಲ್ಲಿ ಈ ಪ್ರಾಣಶಕ್ತಿಯನ್ನು ನಿದ್ರಾಸ್ಥಿತಿಯಲ್ಲಿರುತ್ತೆ. ನಿದ್ರಾಸ್ಥಿತಿಯಿಂದ ಸ್ವಪ್ನ ಸ್ಥಿತಿಗೆ, ಸ್ವಪ್ನ ಸ್ಥಿತಿಯಿಂದ ನಮಗೆ ಜಾಗೃತ ಸ್ಥಿತಿಗೆ, ಜಾಗೃತಿಯಿಂದ ತುರಿಯ ಸ್ಥಿತಿಗೆ ಹೋದಾಗ ನಮಗೆ ಇದು ಹೇಳಿದ್ರೆ ಆಗುವಂಥದ್ದಲ್ಲ, ಇದು ಕ್ರಿಯಾ ಅನುಭವ. ಯಾರು ಜಾಸ್ತಿ ಈ ಅಂತರ್ಮದನವನ್ನು ಮಾಡ್ತಾರೋ ಪ್ರಾಣಶಕ್ತಿಯನ್ನು, ಅವ್ರಿಗೆ ಏನಾಗುತ್ತೆ, ದೈಹಿಕವಾಗಿ ಇರುವಂಥ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಅದು ಯಾಕಂದರೆ ಇಲ್ಲಿ ಪ್ರತಿಯೊಂದು ದೈಹಿಕ ಸಮಸ್ಯೆ ಬರೋದು ನಮಗೆ ವಾತ ಪಿತ್ತ ಕಫಗಳಿಂದ. ಓಕೆ. ಇಲ್ಲಿ ಎಲ್ಲದಕ್ಕಿಂತ ಪ್ರಮುಖವಾಗಿ ಕಾಡುವಂಥದ್ದು ಕಫತತ್ವ. ಇಲ್ಲಿ ಏನಾಗುತ್ತೆ ಅಂದರೆ ಯೋಗಾಗ್ನಿ ದಗ್ಧ ಕರ್ಮ. ಯೋಗ ಅಗ್ನಿಯಿಂದ ಏನಾಗುತ್ತೆ, ಆ ಕಫತತ್ವನ ಕರಗಿಸುತ್ತೆ. ಓಕೆ. ಸಾಧನೆ ಮಾಡಬೇಕು, ಸಾಧನೆ ಮಾಡಿದ್ರೆ ಮಾತ್ರ ಸಾಧ್ಯ. ಮಾತಲ್ಲಿ ಹೇಳಿದ್ರೆ ಆಗೋದಲ್ಲ, ಕ್ರಿಯೆ ಅನುಭವ ಇದು. ಸಾಧನೆ ಮಾಡೋದು ಮಾತ್ರ ಸಾಧ್ಯ. ಸಾಧನೆ ಯಾರು ಜಾಸ್ತಿ ಮಾಡ್ತಾರೋ ಅವ್ರಿಗೆ ಯೋಗ ಅಗ್ನಿ ಏನು ಮಾಡುತ್ತೆ, ದಗ್ಧ ಮಾಡುತ್ತೆ, ಎಲ್ಲ ಕಫತತ್ವನ ಕರಗಿಸತ್ತೆ. ಅದು ಕರಗಿಸಿ ಏನಾಗುತ್ತೆ ಅಂದರೆ, ಇವಾಗ ಎಷ್ಟೋ ಜನಕ್ಕೆ ವೀಸಿಂಗ್ ಇರುತ್ತೆ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳಿರುತ್ತೆ, ಮತ್ತು ಆಸ್ಮಾ, ಹಾರ್ಟ್ ಅಟ್ಯಾಕ್ಸ್ ಆಗಿರ್ಬೋದು, ಅನೇಕವಾಗಿರುವಂಥದ್ದು. ಈಗ ನೋಡಿ, ಎಲ್ಲಿ ನೋಡಿದ್ರೂ ಹಾರ್ಟ್ ಅಟ್ಯಾಕ್ಸ್ ಇದೆ. ಹೌದು. ಈ ವಿದ್ಯೆ ಗುರು ಮುಖಾಂತರದಿಂದ ಕಲ್ತು ಇದನ್ನು ಅಭ್ಯಾಸ ಮಾಡೋದ್ರಿಂದ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಅನ್ನೋದು ಬರಲ್ಲ. ಯಾಕಂದರೆ ಇದು ಪುರಾಪ್ರೋಕ್ತಮಯಂ, ಆದಿಕಾಲದಿಂದ ಬಂದಿರೋಂಥದ್ದು. ಇವತ್ತು ಹೊಸ್ದಾಗಿ ಹೇಳೋದಕ್ಕೆ ಏನೂ ಇಲ್ಲ, ಎಲ್ಲ ನಮ್ಮ ಋಷಿಮುನಿಗಳು ಮಾಡಿ ಅವರ ಅನುಭವನ ನಮಗೆ ಹೇಳಿರೋಂಥದ್ದನ್ನು ನಮ್ಮ ಗುರುಗಳು ನಮಗೆ ಹೇಳ್ಕೊಟ್ಟಿದ್ದಾರೆ. ನಾವು ಅದನ್ನು ಮಾಡಿ ನಾವು ಅದನ್ನು ಪಡೆದಿದ್ದೀವಿ. ಈ ಥರ ಇದು ಕೂಡ ಅದನ್ನು ಕಲ್ತು ಪ್ರಯತ್ನ ಮಾಡೋದ್ರಿಂದ ಅವ್ರಿಗೂ ಲಾಭ ಅನ್ನೋದು ಇದ್ದೇ ಇರುತ್ತೆ. ದೈಹಿಕನೇ ಅಲ್ಲ, ಮನೋದೈಹಿಕವಾಗಿ ಇಲ್ಲಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎರಡೂ ರೀತಿಯ ಲಾಭಗಳು ಇಲ್ಲಿ ಸಿಗುತ್ತೆ. ನಿಮಗೆ ಯಾವುದೋ ಟೈಮ್ ವೇಸ್ಟ್ ಮಾಡೋಂಗಿಲ್ಲ, ಯಾವುದೇ ರೀತಿ ಇಲ್ಲಿ ದುಡ್ಡು ವೇಸ್ಟ್ ಮಾಡೋಂಗಿಲ್ಲ, ಯಾವುದೇ ರೀತಿ ಇಲ್ಲಿ ಎನರ್ಜಿ ವೇಸ್ಟ್ ಮಾಡೋಂಗಿಲ್ಲ. ನೀವು ಇಲ್ಲಿ ಏನಾಗುತ್ತೆ, ಎನರ್ಜಿ ಗೈನ್ ಆಗುತ್ತೆ, ಲಾಸ್ ಆಗಲ್ಲ. ಇಲ್ಲಿ ಪ್ರಾಫಿಟ್ ಆಗುತ್ತೆ. ಆವಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಆರೋಗ್ಯದಲ್ಲಿ ಬದಲಾವಣೆಗಳನ್ನು ಆಗೋದಂತೂ ಖಂಡಿತ ಹಾಗೆ ಆಗುತ್ತೆ. ಓಕೆ. ಅಂದರೆ ಅವ್ರಿಗಿರುವಂಥ ಕಾಯಿಲೆಗಳಿಂದ ಮುಕ್ತಿ ಸಿಗುತ್ತೆ. ಖಂಡಿತ ಸಿಗುತ್ತೆ, ಖಂಡಿತ ಸಿಗುತ್ತೆ. ಅದೇ ಕಂಟಿನ್ಯೂಟಿ ಇರಬೇಕು ಅದರಲ್ಲಿ, ಮಾಡೋದರಲ್ಲಿ ಮಾಡಬೇಕು. ಕ್ರಿಯಾನುಭವ ಅದೇ. ಅವರು ಏನಂದರೆ ಸಾಧನೆ ಮಾಡಬೇಕು, ಬೆಳಗ್ಗೆ ಸಾಯಂಕಾಲ ಸಾಧನೆ ಮಾಡೋದ್ರಿಂದ ಅವರಿಗೆ ಎಲ್ಲ ರೀತಿಯ ಮನೋದೈಹಿಕ ಸಮಸ್ಯೆಗಳಿಗೆ ಅವ್ರಿಗೆ ಹೀಲಿಂಗ್ ಆಗುತ್ತೆ. ಯಾಕಂದರೆ ನಮ್ಮ ಋಷಿಮುನಿಗಳು ತುಂಬ ದೀರ್ಘವಾಗಿ ಅವರು ಜೀವಿಸ್ತಿದ್ರು. ಕಾರಣ ಏನು ಅಂತಂದರೆ ಯೋಗ ಸಾಧನೆ, ಬೇರೆ ಏನೇನೂ ಇಲ್ಲ. ಇಲ್ಲಿ ಯೋಗ ಸಾಧನೆ ಮುಖಾಂತರ ಅವರು ದೀರ್ಘಕಾಲಿಕವಾಗಿ ಅವರು ಜೀವಿಸ್ತಿದ್ರು. ಆ ಸಾಧನೆಯನ್ನು ಮಾಡಿ ಆ 3 ಅವಸ್ಥೆಯಿಂದ ದಾಟಿ 4ನೇ ಅವಸ್ಥೆಗೆ ಹೋಗ್ತಿದ್ರು. ಆ ಬಾಹ್ಯಾಕಾಶ ಸ್ಥಿತಿಗೆ ತಲುಪೋದಕ್ಕೆ ಅವರು ಸತತವಾಗಿರುವಂತಹ ಅವರು ಯೋಗ ಅನುಭವ ಮಾಡ್ತಿದ್ರು, ಯೋಗ ಸಾಧನೆಯನ್ನು ಮಾಡ್ತಿದ್ರು. ಆ ಅನುಭವನೇ ನಮಗೆ ಹೇಳ್ಕೊಟ್ಟಿರೋಂಥದ್ದು. ಅದರಿಂದ ನಾವು ಏನೇ ತೊಂದರೆ ಇದೆ ಅದನ್ನು ಸಾಲ್ವ್ ಮಾಡ್ಕೊಬೋದು. ಖಂಡಿತ ಮಾಡ್ಕೋಬೋದು. ಗುರೂಜಿ, ಈ ಬ್ರಹ್ಮವಿದ್ಯೆ ಮಾಡೋದ್ರಿಂದ ಈ ಅರಿಷಡ್ ವರ್ಗಗಳನ್ನ ನಾವು ಜಯಿಸ್ಬೋದಾ? ಧಾರಾಳವಾಗಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಈ 6 ಜನನು ಜ್ಞಾನರತ್ನ ಅಪಹಾರ ಅಂತ ಹೇಳಿದರು. ನಮ್ಮಲ್ಲಿ ಇರೋಂಥ ಜ್ಞಾನರತ್ನವನ್ನು ಅಪಹರಿಸ್ತಾರೆ. ಇಲ್ಲಿ ರಾವಣ ಬ್ರಹ್ಮ ಎಷ್ಟು ಮೇಧಾವಿ ಅವರು. ಈ ತುಳಸಿ ಬ್ರಹ್ಮ ಮಗ ರಾವಣ ಬ್ರಹ್ಮ ಎಷ್ಟೋ ಮೇಧಾಶಕ್ತಿ ಇರೋವಂಥ ಅವನು ಕೂಡ ಈ ಕಾಮದಿಂದ ಏನಾದ ಈ ಸೀತಾದೇವಿನ ತಗೊಂಡ್ಬಂದು ಸಾಕಷ್ಟು ಎಷ್ಟು ಜನ ಎಷ್ಟು ರೀತಿಯಲ್ಲಿ ಹೇಳಿದ್ರು ಕೇಳಲಿಲ್ಲ. ಹೌದು.
ಅಂತ ಅತಿರಥ ಮಹಾರಾಜ ರಾವಣ ಅಂತವನೇ ಸುಟ್ಟಿ ಭಸ್ಮ ಆದ ಹೌದು ಕಾಮದಿಂದ. ಪರಶ್ರೀ ವ್ಯಾಮೋಹ ಅನ್ನೋದು ಅಷ್ಟು ಅದು ಪ್ರಭಾವಿತವಾಗಿರುವಂಥದ್ದು. ಇಡೀ ರಾಕ್ಷಸ ಕುಲನೇ ಏನಾಯಿತು, ಸರ್ವನಾಶ ಆಯಿತು. ಇಲ್ಲಿ ಕ್ರೋಧ, ದೂರ್ವಾಸ ಮಹರ್ಷಿಗಳು ಇವರು ಕ್ರೋಧದಿಂದ ಏನಾದರೂ ತನ್ನ ಶಿಷ್ಯನ ಕಾಲನ್ನೇ ಹಿಡಿಬೇಕಾಗಿತ್ತು ಬಂತು ಪರಿಸ್ಥಿತಿ ಇವರಿಗೆ. ಅಂಬರೀಷನ ಕಾಲ ಹಿಡ್ದ ದೂರ್ವಾಸ ಮಹರ್ಷಿ ಕ್ರೋಧದಿಂದ. ನೋಡ್ದ, ಲೋಭದಿಂದ ದುರ್ಯೋಧನ ನಾಶ ಆದ. ಹೇಗೆ ಅಂತಂದರೆ ಅವರು ಅಣ್ಣ ತಮ್ಮಂದ್ರ ಆಸ್ತಿ ಅವ್ರಿಗೆ ಕೊಡಬೇಕಲ್ಲ, ಅವ್ರ ತಂದೆ ಆಸ್ತಿ ಅವ್ರು ಕೊಡು ಅಂತೇಳಿ ಶ್ರೀಕೃಷ್ಣ ಪರಮಾತ್ಮರು ಕೂಡ ಸಾಕಷ್ಟು ರೀತಿ ಹೇಳಿದ್ರು. ಆದ್ರೂ ನಾನು ಕೊಡೋದಿಲ್ಲ ಅಂತ ಹಠ ನಿಂತ ದುರ್ಯೋಧನ. ಹೋಗ್ಲಿ 5 ಜನಕ್ಕೆ 5 ಊರುಗಳಾದರೂ ಕೊಡು ಅಂತ ಕೇಳಿದ್ರು. ಹೆಂಗಿತ್ತು ಸಮಾಧಾನ ಮಾಡ್ಬೋದಾಗಿತ್ತಲ್ಲ, ಮಾಡ್ಬೋದಿತ್ತು. ನಾನು ಸೂಜಿಯಷ್ಟು ಜಾಗನೂ ನಾನು ಕೊಡೋದಿಲ್ಲ ಅಂತ. ಅದಕ್ಕೆ ಏನಾಯಿತು ಪರಿಣಾಮ, 18 ಅಕ್ಷೋಣಿಯ ಸೈನ್ಯನೂ ಸರ್ವನಾಶನ ಆಯಿತು. ಯುದ್ಧ ಭೂಮಿ ಮಾರಣ ಭೂಮಿ ಆಗೋಯ್ತು. ಭೀಮ ಶಪಥ ಮಾಡಿದ್ನಲ್ವ, ಆ ವಸ್ತ್ರಾಭರಣ ಮಾಡಬೇಕಾದ್ರೆ ಕೈ ಹಾಕಿ ಇದು ಮಾಡ್ದ ಅಂತೇಳಿ, ಮತ್ತೆ ತೊಡೆ ಮೇಲೆ ದ್ರೌಪದಿನ ಕುಳಿಸ್ಕೊಂತೀನಿ ಅಂತೇಳಿ ಇದು ಮಾಡಿದಾಗ ನೀನು ತೊಡೆ ಮುರಿದು ರಕ್ತ ನೋಡ್ತೀನಿ ಅಂತೇಳಿ ಶಪಥ ಮಾಡಿದ್ದ ಭೀಮ. ಅವನ ತೊಡೆ ಮುರಿದು ರಕ್ತ ಚಿಂದರವಂದರ ಮಾಡಿ ಬಿಸಾಕಿ ಅವನು ಸಾಯೋ ಅಂಥ ಸ್ಥಿತಿಯಲ್ಲಿ ಕೂಡ ಒಂದು ಲೋಟ ನೀರು ಯಾರೂ ಕೊಟ್ಟಿಲ್ಲ. ನಾಯಿ ಸಾವು ಸತ್ತ. ಮಾತ್ಸರ್ಯದಿಂದ ಶಿಶುಪಾಲ ಶ್ರೀಕೃಷ್ಣ ಪರಮಾತ್ಮರಿಗೆ ಅಗ್ರತಾಂಬೂಲ ಕೊಡಬೇಕು ಅಂತಲ್ಲಿ ಸಭೆಯಲ್ಲಿ ಎಲ್ಲರೂ ನಿರ್ಧಾರ ಮಾಡಿರ್ತಾರೆ. ಆವಾಗ ಈ ಥರ ಅತಿರಥ ಮಹಾರಾಜರು ಭೀಷ್ಮಾಚಾರ್ಯರು ಎಲ್ಲ ಇರಬೇಕಾದ್ರೆ ಈ ಗೊಲ್ಲನಿಗೆ ಅಗ್ರತಾಂಬೂಲ ಕೊಡುವಂಥದ್ದು ಏನಿದೆ ಅಂತೇಳಿ ನಿಂದಿಸ್ತಿದ್ದ ಶಿಶುಪಾಲ. ಇಲ್ಲಿ ಅಕ್ಕ ತಂಗಿರಿಗೆ ಮಾತು ಕೊಟ್ಟಿದ್ದ ಶ್ರೀಕೃಷ್ಣ ಪರಮಾತ್ಮ, 99 ತಪ್ಪುಗಳು ಮಾಡೋವರೆಗೂ ನಾನು ಕಾಯ್ತೀನಿ, 100ನೇ ತಪ್ಪಿಗೆ ಅವನ್ನ ನಾನು ಸಾಯಿಸ್ತೀನಿ ಅಂತೇಳಿ. 99 ತಪ್ಪುಗಳಾಗೋಯ್ತು, ಯಾವಾಗಲೂ ನಿಂದಿಸ್ತಾನೆ ಇದ್ದ ಶ್ರೀಕೃಷ್ಣ ಪರಮಾತ್ಮನ. 100ನೇ ತಪ್ಪು ಮಾಡ್ದ, ಅವನ ತಲೆನ ಸುದರ್ಶನ ಚಕ್ರದಿಂದ ಎಗರಿಸ್ದ. ಇಲ್ಲಿಗೆ ಶಿಶುಪಾಲ ನಾಶ ಆದ. ಮದದಿಂದ ಬಲಿಚಕ್ರವರ್ತಿ, ನಾನೇ ಸಮಸ್ತ, ನನಗಿನ್ನ ದೊಡ್ಡವ್ರು ಯಾರೂ ಇಲ್ಲ ಅಂತೇಳಿ ತನ್ನ ಮಗನಿಗೆ ಹೇಳ್ತಿದ್ದ ಯಾವಾಗಲೂ. ನಾನೇ ಎಲ್ಲನೂ, ನನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ಅನ್ನೋ ಮದದಿಂದ ಬಲಿಚಕ್ರವರ್ತಿ ನಾಶ ಆದ. ಸೊ ಹಂಗೆ ಒಂದೊಂದು ಇದರಿಂದ ಕೂಡ ಒಂದೊಂದು ಅತಿರಥ ಮಹಾರಾಜ ಕೂಡ ಸರ್ವನಾಶ ಆಗೋದು. ಅಂತ ಅತಿರಥ ಮಹಾರಾಜರೇ ಸರ್ವನಾಶ ಆಗಬೇಕಾದ್ರೆ ಸಾಮಾನ್ಯ ಮಾತ್ರ ಎಷ್ಟು. ಹೌದು. ಸೊ ಈ 6 ಜ್ಞಾನ ಅಪಹಾರ, ಈ ಜ್ಞಾನ ರತ್ನವನ್ನು ಅಪಹರಣೆ ಮಾಡ್ತಾರಂತೆ ಈ 6 ಜನ ನಮ್ಮೊಳಗಡೆ ಸೇರಿಕೊಂಡು. ಈ 6 ಜನರನ್ನ ನಾವು ನಿಯಂತ್ರಿಸಬೇಕು ಅಂತಂದರೆ ಏಕೈಕ ಸಾಧನೆ ಬ್ರಹ್ಮ ಸಾಧನೆ. ಯಾರು ಯೋಗ ಸಾಧನೆ ಗುರು ಮುಖಾಂತರ ಕಲ್ತಿ ಯೋಗ ಸಾಧನೆಯನ್ನು ಮಾಡಿ ಅವರು ನಿರಂತರವಾಗಿ ಆ ಅಂತರ್ಗತವಾಗಿರುವಂಥ ಪ್ರಾಣಶಕ್ತಿಯನ್ನು, ಕುಂಡಲಿ ಶಕ್ತಿಯನ್ನು ಊರ್ಧ್ವಕ್ಕೆ ತಗೊಂಡು ಹೋಗ್ತಾರೋ ಅವ್ರಿಗೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಅದಕ್ಕಿಂತ ಮುಂಚೆ ಇವೆಲ್ಲ ಹೋಗ್ಬಿಡುತ್ತೆ. ಈ ಅರಿಷಟ್ ವರ್ಗಗಳು ಸಾಮಾನ್ಯವಾಗಿ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಆದರೆ ಯೋಗ ಸಾಧನೆಯಿಂದ ನಾವು ಸುಲಭವಾಗಿ ಗೆಲ್ಬೋದು. ಅದು ನಮ್ಮ ಇದರಲ್ಲೇ ಹೇಳಿದ್ದಾರೆ, ನಮ್ಮ ಉತ್ತರ ಗೀತೆಯಲ್ಲಿ ಹೇಳಿದ್ದಾರೆ. ಕಷ್ಟ ಅಂತಲೂ ಹೇಳಿದ್ದಾರೆ, ಮತ್ತೆ ಅದು ಸುಲಭ ಅಂತ ಕೂಡ ಅವರೇ ಹೇಳಿದ್ದಾರೆ. ಅದೇ ಕಂಟಿನ್ಯೂಟಿ ಇರಬೇಕಾದ್ರೆ ಮಾಡೋದ್ರಿಂದ ಸಾಧನೆ ಮಾಡೋರಿಗೆ ತುಂಬ ಸುಲಭ, ಸಾಧನೆ ಇಲ್ಲ ಅಂದ್ರೆ ತುಂಬ ಕಷ್ಟ. ಇದರ ಹಿಂದೆ ಯಾರೋ ಹೋಗ್ತಾರ ಅವರು, ಅತಿರಥ ಮಹಾರಾಜರಂತವರೇ ಸರ್ವನಾಶ ಆಗೋದ್ರು. ಇನ್ನು ಮಾಮೂಲಿ ಜನ ಎಷ್ಟು ಕರೆಕ್ಟ್ ತೃಣಕ್ಕೆ ಸಮ ಆಗಿದೆ. ಅದಕ್ಕೆ ಏಕೈಕ ಮಾರ್ಗ ಇದೊಂದೇ, ಇದು ಬಿಟ್ಟರೆ ಇನ್ನೊಂದಿಲ್ಲ.
ಅರಿಷಟ್ ವರ್ಗಗಳನ್ನು ಜಯಿಸ್ಬೇಕಂದ್ರೆ ಮೊದಲು ನಾವು ಪ್ರಾಣವನ್ನು ವಶಿ ಮಾಡ್ಕೋಬೇಕು. ಈ ಬ್ರಹ್ಮವಿದ್ಯೆ ಮುಖಾಂತರ ನಾವು ಸಾಧನೆ ಮುಖಾಂತರ ಪ್ರಾಣವನ್ನು ವಶಿ ಮಾಡಿಕೊಂಡ್ರೆ ಮನಸ್ಸು ವಶಿ ಆಗುತ್ತೆ. ಮನಸ್ಸು ವಶಿ ಆದರೆ ನಮ್ಮ ಈ ಪಂಚೇಂದ್ರಿಯಗಳು ವಶಿ ಆಗುತ್ತೆ. ಈ ಈಡ ಪಿಂಗಳ ಸುಷುಮ್ನ ಸಾಧನೆ ದಾಟಿ ನಾವು ಹೋಗ್ಬಿಡ್ತೀವಿ. ಪರಮಾತ್ಮನ ನಮಗೆ ಸಮ್ಮಿಲನ ಆಗುತ್ತೆ. ಅಂದರೆ ನಾವು ಬ್ರಹ್ಮವಿದ್ಯೆ ಮಾಡೋದ್ರಿಂದ ಅಲ್ಲಿಗೆ ನಾವು ಪರಮಾತ್ಮ ಸೇರ್ಬೋದು. ಜೀವ ಶಿವೈಕ್ಯ ಆಗ್ತಾನೆ ಅಲ್ಲಿ. ಆತ್ಮದಿಂದ ಐಕ್ಯ ಆಗೋದು, ಆತ್ಮ ಪರಮಾತ್ಮನಲ್ಲಿ ಸೇರ್ತಾನೆ. ಸರಿ. ಅದಕ್ಕೆ ಪ್ರತಿಯೊಬ್ಬರೂ ಈ ವಿದ್ಯೆನ ಕಲ್ತು ಮಾಡಬೇಕಾಗಿರೋದು. ಗುರೂಜಿ, ಈ ಬ್ರಹ್ಮವಿದ್ಯೆ ಉಪದೇಶ ತಗೊಂಡಾದ್ಮೇಲೆ ನಾವು ಎಲ್ಲಿವರೆಗೂ ಈ ಸಾಧನೆ ಮಾಡಬೇಕು? ಅಂತ್ಯಕಾಲ ಸ್ವರನ್ಮುಕ್ತ ಕಲೇವರಂ ಅಂದರೆ ಈ ದೊಡ್ಡ ನಿದ್ರೆ ಬರೋವರೆಗೂ ನಾವು ಸಾಧನೆ ಮಾಡಬೇಕು. ಯಾಕಂದರೆ ಕಲೇವರಂ ಅಂದರೆ ನಾವು ಕೊನೆ ಕಾಲದವರೆಗೂ ಆ ಸ್ಮರಣೆಯಲ್ಲೇ ನಾವು ದೇಹನ ಬಿಡಬೇಕು ಅಂತ ಹೇಳಿದಾರಲ್ಲ. ಭೀಷ್ಮಾಚಾರ್ಯರು ಸ್ವಚ್ಛಂದ ಮರಣ ಪಡೆದ್ರು. ಅವರು ಕೊನೆಗೆ ಅವರು ಏನು ಮಾಡಿತು, ಅಧಃ ಪಾಪ ಊರ್ಧ ಪುಣ್ಯ. ಅವರು ಉತ್ತರಾಯಣ ಕಡೆಗೆ ಹೋದ್ರು. ಅದು ಸ್ಥೂಲವಾಗಿ ಹೇಳಿದ್ದಾರೆ. ಇದು ಸಾಧಕರು ಮೇಲಕ್ಕೆ ಹೋದ್ರೆ ಅದು ಉತ್ತರಾಯಣ, ಜೀವ ಕೆಳಗಡೆಗೆ ತಗೊಂಡು ಹೋದ್ರೆ ಅದು ದಕ್ಷಿಣಾಯನ. ನಾವು ಯಾವಾಗಲೂ ಉತ್ತರಾಯಣ ಕಡೆಗೆ ಹೋಗ್ಬೇಕು. ಆವಾಗಲೇ ನಮಗೆ ಅದು ಪರಿಪೂರ್ಣತೆ ಆಗಂತ. ಈ ಮಾನವನ ಜನ್ಮ ಅಲ್ಲಿಗೆ ಪರಿಪೂರ್ಣತೆ ಆಯಿತು ಅಂತ ಅರ್ಥ. ಅದಕ್ಕೆ ನಮಗೆ ಅಂತ್ಯಕಾಲದವರೆಗೂ ಮಾಡಬೇಕು. ಸ್ವಚ್ಛಂತ ಮರಣ ಸಿಗಬೇಕು ಅಂತಂದರೆ ಮಾಡಬೇಕು. ಆವಾಗ ನಾವು ಆತ್ಮ ಪರಮಾತ್ಮನಲ್ಲಿ ಲೀನನಾಗ್ತಾನೆ. ಇದೇ ಮನುಷ್ಯನ ಜನ್ಮ ರಹಸ್ಯ. ಮನುಷ್ಯನ ಜನ್ಮ 84 ಜೀವರಾಶಿಗಳಲ್ಲೂ ಅತ್ಯಂತವಾಗಿ ಮೇಧಾಶಕ್ತಿ ಕೊಟ್ಟಿರೋದು ಮಾನವನಿಗೆ ಮಾತ್ರನೇ. ಯಾಕಂದರೆ ಆ ಮೇಧಾಶಕ್ತಿಯಿಂದಾನೇ ಅವನು ಮುಕ್ತಿ ಮೋಕ್ಷವನ್ನು ಪಡೆಯಬೇಕು. ಬೇರೆ ಪ್ರಾಣಿ ಪಕ್ಷಿಗಳಿಗೆ ಆ ಒಂದು ಅದೃಷ್ಟ ಇಲ್ಲ, ಮನುಷ್ಯನಿಗೆ ಮಾತ್ರನೇ ಸಾಧ್ಯ. ಸೊ ಮನುಷ್ಯನ ಜನ್ಮ ಏನಕ್ಕೆ ಅಂತಂದರೆ ಮುಕ್ತಿ ಮೋಕ್ಷ ಕೊರಕ್ಕೆ ಮನುಷ್ಯನ ಜನ್ಮ, ಬೇರೆದಕ್ಕಲ್ಲ. ಅಂದರೆ ಈ ಬ್ರಹ್ಮವಿದ್ಯೆಯಿಂದ ನಾವು ಮುಕ್ತಿ ಪಡಿಬೋದು, ಅಲ್ಲಿವರೆಗೂ ನಾವು ಮಾಡ್ತಾ ಇರಬೇಕು ನಿರಂತರವಾಗಿ ಅಂತ ಹೇಳ್ತಿದ್ದೀರ. ಓಕೆ. ಗುರೂಜಿ, ಈ ಬ್ರಹ್ಮವಿದ್ಯೆಗೆ ಸೇರ್ಕೊಬೇಕು ಅಂದರೆ ಫೀಸಸ್ ಏನಾರು ಇದೆಯಾ? ಇದಕ್ಕೆ ಯಾವುದೇ ಫೀಸಸ್ ಇಲ್ಲ. ಇದಕ್ಕೆ ಇದು ಯಾಕಂದರೆ ಈ ವಿದ್ಯೆಗಳೆಲ್ಲನೂ ಯಾವುದೇ ರೀತಿ ಫೀಸ್ಗಳು ತಗೊಂಡು ಮಾಡುವಂಥದ್ದಲ್ಲ. ಇದು ಸಂಪೂರ್ಣ ಉಚಿತವಾಗಿರುತ್ತೆ. ಮತ್ತು ಯಾರಾದರೂ ಡೊನೇಷನ್ಸ್ ಎಲ್ಲ ಕೊಡಬೇಕು ಅಂದರೆ ಕೊಡ್ಬೋದು, ತೊಂದರೆ ಇಲ್ಲ. ಯಾಕಂತಂದರೆ ನಾವು ಬರೋವಂಥವ್ರಿಗೆ ವಸತಿ ಊಟವನ್ನು ಕೊಟ್ಟು ಯೋಗ ಸಾಧನೆಯನ್ನು ಕಲಿಸಿ ನಾವು ಕಳಿಸ್ತೀವಿ. ಸೊ ಹಾಗಾಗಿ ಒಂದು ಯೋಗಿಗೆ ಒಂದೊತ್ತು ಊಟ ಇಟ್ಟರೆ 100 ಗೃಹಸ್ಥಾಶ್ರಮದಲ್ಲಿ ಇರೋರಿಗೆ ಮತ್ತು 100 ವಾನಪ್ರಸ್ಥ ಆಶ್ರಮದಲ್ಲಿ ಇರೋವಂಥವ್ರಿಗೆ ಮತ್ತು 200 ಸನ್ಯಾಸಾಶ್ರಮದಲ್ಲಿ ಇರೋಂಥವ್ರಿಗೆ 400 ಜನಕ್ಕೆ ಊಟ ಇಟ್ಟಿರೋ ಸಮಾನ. ಅಂದರೆ ಒಬ್ಬ ಯೋಗಿಗೆ ಹಾಕೋದ್ರೆ, ಒಬ್ಬ ಯೋಗಿಗೆ ಊಟವನ್ನು ಇಟ್ಟರೆ. ಇಲ್ಲಿ ಬರೋರೆಲ್ಲ ಯೋಗಿಗಳೇ. ಓಕೆ. ಇಲ್ಲಿ ಅವ್ರಿಗೆ ಊಟ ವಸತಿಯನ್ನು ಕೊಟ್ಟು ನಾವು ಯೋಗ ಸಾಧನೆ ಕಳಿಸ್ತೀವಿ. ಯಾವುದೇ ರೀತಿ ಫೀಸಸ್ ಇರಲ್ಲ. ಬೇಕಾದ್ರೆ ಡೊನೇಷನ್ಸ್ ಕೊಡೋಂಗಿದ್ರೆ ಕೊಡ್ಬೋದು ಅಂತಂದರೆ.
ಗುರೂಜಿ ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯ ನೀಡಿದ್ದಕ್ಕಾಗಿ ಹಾಗೂ ನಿಮ್ಮ ಜ್ಞಾನವನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಪ್ರೇಕ್ಷಕರ ಕಡೆಯಿಂದ ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದಗಳು. ಯಾಕಂದರೆ ನಾವು ಎಲ್ಲ ಒಂದು ಜಾಗದಲ್ಲಿ ಕುತ್ಕೊಂಡಿದ್ದೀವಿ, ನಮ್ಮನ್ನು ಈಚೆಗೆ ತಗೊಂಬಂದು ನೀವು 4 ಜನಕ್ಕೆ ತೋರಿಸ್ತಿದ್ದೀರಲ್ಲ, ಸೊ ಅದು ಕೂಡ ಪರೋಪಕಾರನೇ. ವ್ಯಾಸ ಮಹರ್ಷಿಗಳು ಒಂದು ಮಾತು ಹೇಳ್ತಾರೆ, ನಾ ಶ್ಲೋಕೇನ ಅರ್ಧ ಶ್ಲೋಕೇನ, ಪೂರ್ತಿ ಶ್ಲೋಕನೂ ಅಲ್ಲ, ಅರ್ಧ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಪರೋಪಕಾರಾಯ ಪುಣ್ಯಾಯ ಪಾಪಯ ಪರಪೀಡಿತ ಅಂತ. ಪರರನ್ನು ಪೀಡಿಸೋದು ಪಾಪ, ಪರೋಪಕಾರ ಮಾಡುವಂಥದ್ದು ಪುಣ್ಯ ಅಂತ ವ್ಯಾಸ ಮಹರ್ಷಿಗಳು ಹೇಳ್ತಿದ್ದಾರೆ. ಓಕೆ, ಹಾಗಾಗಿ ನಿಮಗೂ ಕೂಡ ಧನ್ಯವಾದಗಳು. ಧನ್ಯವಾದಗಳು ನಿಮಗೂ. ತುಂಬ ಮನಪೂರ್ವಕವಾಗಿ ಹೃತ್ಪೂರ್ವಕವಾಗಿ ನಿಮ್ಮ ವಿಷಯಗಳನ್ನು ದಾರಿ ಎರೆಯೋದಕ್ಕಾಗಿ ಧನ್ಯವಾದಗಳು ಗುರೂಜಿ. ಫ್ರೆಂಡ್ಸ್, ನೀವೀಗ ನೋಡಿದ್ರಿ, ನಾವೀಗ ಗುರು ಸಾಂಗತ್ಯ ನಡೆಸಿದ್ವಿ. ನಮ್ಮ ಜೊತೆ ಪವನಾನಂದ ಗುರೂಜಿಯವರು ಅವರ ವಿಚಾರಧಾರೆಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ, ಮುಕ್ತಿ ಮತ್ತು ಮೋಕ್ಷದ ಕಡೆಗೆ ದಾರಿಯನ್ನು ತೋರಿಸಿದ್ದಾರೆ. ಆಸಕ್ತಿ ಇರುವವರು ಅಭ್ಯಾಸ ಮಾಡಿ ಮೋಕ್ಷದ ಕಡೆಗೆ ನಡೆಯಿರಿ. ಎಲ್ಲರಿಗೂ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.